ಕೇಂದ್ರದ ಬಜೆಟ್ ಜನವಿರೋಧಿ ಬಜೆಟ್ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಯುವಜನ ಸೇವಾ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ನಗರದ ರೈಲ್ವೆ ನಿಲ್ದಾಣದವರೆಗೆ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಬಳಿಕ ರೈಲ್ವೆ ನಿಲ್ದಾಣ ಬಳಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರದ ಬಜೆಟ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. रैत कार्मिक विरोधी बजट मंडने वाली बीजेपी सरकार के पूंजीपतियों के हित में काम करने वाली बीजेपी पार्टी मुर्दाबाद मुर्दाबाद मुर्दाबाद। किसानों के विरोध में कानून लाने वाली बीजेपी पार्टी मुर्दाबाद मुर्दाबाद। रैत कार्मिक विरोधी बजट मंडने वाली बीजेपी सरकार के धिक्कार। रैत कार्मिक विरोधी बजट मंडने वाली ಟಾರು ಮಿಶ್ರಣ ಕಾರ್ಖಾನೆಯಿಂದ ಕೊಪ್ಪಳದಲ್ಲಿ ರೈತರ ಬದುಕಿಗೆ ಸಂಕಷ್ಟ ಎದುರಾಗಿದೆ. ಓರಿಯೆಂಟಲ್ ಟಾರು ತಯಾರಿಕಾ ಕಂಪನಿಯ ಡಸ್ಟ್ನಿಂದ ರೈತರ ತೋಟಗಾರಿಕಾ ಬೆಳೆಗಳು ಹಾಳಾಗ್ತಿವೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಡ್ಡೋನಿ ಗ್ರಾಮದಲ್ಲಿರುವ ಟಾರು ಮಿಶ್ರಣ ಕಂಪನಿಯಿಂದ ಈ ರೀತಿ ಸಂಕಷ್ಟ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಂಟೆನೆನ್ಸ್ಗೆ ಗುತ್ತಿಗೆ ಪಡೆದ ಟಾರ್ ಮಿಶ್ರಣ ಪ್ಲಾಂಟ್ ಓಪನ್ ಮಾಡಲಾಗಿದೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಪ್ಲಾಂಟ್ ಓಪನ್ ಮಾಡಲಾಗಿದೆ. ಇನ್ನು ಪ್ಲಾಂಟ್ ವಿರುದ್ಧ ದೂರು ಸಲ್ಲಿಸಿದ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಸಾಕಷ್ಟು ಬಾರಿ ಡಿ ಸಿ ಅವರಿಗೆ, ತಹಶೀಲ್ದಾರ್, ಯಲಬುರ್ಗಾ ತಹಶೀಲ್ದಾರ್, ಕುಷ್ಟಗಿ ತಹಶೀಲ್ದಾರ್ಗೆ, ಕುಷ್ಟಗಿ ಪೊಲೀಸ್ ಸ್ಟೇಷನ್ನು, ಕೊಪ್ಪಳ ಪೊಲೀಸ್ ಸ್ಟೇಷನ್ನು, ಯಲಬುರ್ಗಾ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ. ಯಾರೂ ತೊಗೊಂಡಿಲ್ಲ ಸರ್. ಪೊಲ್ಯೂಷನ್ ಬೋರ್ಡ್ನವರು ಈಗ ಆಲ್ರೆಡಿ ಈ ವರ್ಷದಲ್ಲಿ ನಾವು ತುಂಬ ಒತ್ತಾಯ ಮಾಡಿರೋದಕ್ಕೆ 3 ಸಾರಿ ಅವರಿಗೆ ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ. 3 ಸಾರಿ ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ ಅಂತಂದರೆ ಪದೇ ಹಿ ಈಸ್ ಡೂಯಿಂಗ್ ದ ಮಿಸ್ಟೇಕ್. ಓಕೆ, ಒಬ್ಬ ಮನುಷ್ಯ ಒಂದು ತಪ್ಪು ಮಾಡೋದು ಸಹಜ. ಅದೇ ಮಿಸ್ಟೇಕ್ನ 3 ಸಾರಿ ಮಾಡಿದ್ದಾರೆ ಅಂದರೆ ಅದನ್ನು ಬಂದ್ ಮಾಡಿ ಸರ್. ಅದನ್ನು ಯಾಕಂತಂದರೆ ಪೊಲ್ಯೂಷನ್ ಆಗ್ತಾ ಇದೆ. ಅದು ಬರೀ ನನ್ನ ಗಿಡಕ್ಕೆ ಮಾತ್ರ ಅಲ್ಲ, ನನ್ನ ಆರೋಗ್ಯಕ್ಕೂ ಹಾಳು ಮಾಡ್ತಾ ಇದೆ. ರೈತ ಬಂದು ಇಲ್ಲಿ ದುಡಿಬೇಕಂದ್ರೆ ಯಾರೂ ಬರಲ್ಲ ಸರ್. ಇಷ್ಟೊಂದು ಪೊಲ್ಯೂಷನ್ ಬರುತ್ತೆ, ಇಷ್ಟೊಂದು ಡಸ್ಟ್ ಬರುತ್ತೆ, ಅಲ್ಲಿ ಹೋದ್ರೆ ಸಾಯ್ತಾರೆ ಅಂತ ಹೇಳ್ತಾರೆ. ಇವ್ರಿಗೆ ಯಾರಿಗೂ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಖಾನಾಪುರ ಗ್ರಾಮದ ರೈತರು ಟೊಮ್ಯಾಟೊ ದರ ಕುಸಿತದಿಂದ ಕಂಗಾಲಾಗಿದ್ದಾರೆ. ದರ ಕುಸಿತದ ನಡುವೆಯೂ ಟೊಮ್ಯಾಟೊ ಬೆಳೆಗೆ ಚಿಕ್ಕ ರೋಗದ ಕಾಟ ಶುರುವಾಗಿದೆ. ಖಾನಾಪುರ ಗ್ರಾಮದ ರೈತ ಅಮ್ಮಣ್ಣ ದರ ಕುಸಿತ ಹಾಗೂ ಚುಕ್ಕೆ ರೋಗದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ರೈತ ತನ್ನ 1.5 ಎಕರೆ ಜಮೀನಿನಲ್ಲಿ ಟೊಮ್ಯಾಟೊ ಬೆಳೆದು ಸಂಕಷ್ಟ ಎದುರಿಸುತ್ತಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರವನ್ನಾದರೂ ನೀಡಲಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಒಂದು 50,000 ಖರ್ಚಾಗಿದೆ ಸರ್. ಅದರಿಂದ ನಮಗೆ ಒಂದು ರೂಪಾಯಿನೂ ಲಾಭ ಆಗಿಲ್ಲ. ಒಂದು ವಾರ ಏನದು ನಮ್ಮ ಕೈಗೆ ಮಾಲ್ ಹತ್ತಿಲ್ರಿ ಸರ್. ಅದರಿಂದ ಇವಾಗ ಸರ್ಕಾರದಿಂದ ಪರಿಹಾರ ಬರ್ಬೇಕಂತೇಳಿ ಮನವಿ ಮಾಡ್ಕೊಂಡಿದ್ವಿ ಸರ್. ಏನು ಬೇಕಿರಿ? ಟೊಮೊಟೊ ಹಾಕಿದ್ವಿ ರೀ. ಟೊಮೆಟೊ ಮತ್ತೇನು ಹಾಕಿರಿ? ಮತ್ತೇನು ಹಾಕಿಲ್ಲ ಸರ್. ಟೊಮೊಟೊನೇ ಜಾಸ್ತಿ ಹಚ್ಚಿದ್ದು. 3 ಎಕರೆ ಹೊಲ ಟೊಮೊಟೊನೇ ಮಾಡಿದ್ದು. ಎಲ್ಲ ಹಾಳಾಗೈತೆ. ಎಲ್ಲ ಹಾಳಾಗಿ ಲಾಭ ಆಗಿದ್ರೆ ಒಂದು 2-3 ಲಕ್ಷ ಲಾಭ ಆಗಿತ್ತು. 3-4 ಲಕ್ಷನೂ ಆಗ್ತದೆ. ಕೂಡ ಕೇಸ್ ಸಿಬಿಐ ಅರ್ಜಿ ತಿರಸ್ಕೃತ ವಿಚಾರ ಸಂಬಂಧ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದರು. ನಮಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇತ್ತು. ಇವತ್ತು ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ದಾರೆ. ಇದು ಜನರಿಗೆ ಅರ್ಥ ಆಗ್ತಿಲ್ಲ ಅಂದರು. ಇದು ದೊಡ್ಡ ಮಹಾಯುದ್ಧ. ನಮಗೆ ಸಿಕ್ಕ ಮೊದಲ ಜಯ. ಇದು ಇಡೀ ದೇಶದಲ್ಲಿ ಈ ರೀತಿ 300 ಕೇಸ್ ಆಗಿವೆ. ಅದರಲ್ಲಿ 95% ವಿರೋಧ ಪಕ್ಷದವರ ಮೇಲೆ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ರಾಜ್ಯದಲ್ಲಿ ಬಿಜೆಪಿ ಇತ್ತು. 10 ವರ್ಷ ಅವರೇ ಆಡಳಿತ ಮಾಡಿದ್ದಾರೆ. ಆದರೆ ಭ್ರಷ್ಟಾಚಾರ ವಿರೋಧ ಪಕ್ಷಗಳಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ ಅಂತ ಹೇಳಿದರು. ಇರ್ತಕ್ಕಂಥ ಜಸ್ಟಿಸ್ ಮೇಲೆ ನಮ್ಮ ನಂಬಿಕೆ ಇತ್ತು. ಇವತ್ತು ಏನೋ BJP ಒಂದು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಇವತ್ತು ಜನಕ್ಕೆ ಅರ್ಥ ಆಗ್ತಾಯಿದೆ. ಇನ್ನು ಮುಂದೆ ಇದೆ, ಇದು ಗೋಯಿಂಗ್ ಟು ಬಿ ಲಾಂಗ್ ಬ್ಯಾಟಲ್. ಬಟ್ ಮೊದಲನೇ ಜಯ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಏನಾಗ್ಬೋದು ರೀ, ಇಡೀ ದೇಶದಲ್ಲಿ 3,000 ಕೇಸ್ ಈ ರೀತಿ ಫೈಲ್ ಆಗಿದೆ. ಅದರಲ್ಲಿ 95% ಅಪೋಸಿಷನ್ ರೂಲಿಂಗ್ ಪಾರ್ಟಿಯವ್ರ ಮೇಲೆ ಮಾಡಿದ್ದಾರೆ. ಸುಮಾರು ದೇಶದಲ್ಲಿ 20ಕ್ಕೂ ಹೆಚ್ಚು ರಾಜ್ಯಗಳು BJP ಇದ್ದು 10 ವರ್ಷ ಅವಧಿ ಅವರೇ ಆಡಳಿತ ಮಾಡಿ. ಸೊ ಮತ್ತು ಕರಪ್ಷನ್ ಇರ್ತಕ್ಕಂಥದ್ದು ಕೇವಲ ಅಪೋಸಿಷನ್ ಪಾರ್ಟಿ ಅಂತ ತೋರಿಸ್ತಿರ್ತಕ್ಕಂಥದ್ದು ಇದು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಟ್ರ್ಯಾಕ್ಟರ್ ಹಿಂಬದಿ ಹೊರಟಿದ್ದ ಬೈಕ್ ಸವಾರ ಆಯತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ಜಮಖಂಡಿಯಿಂದ ಅದೇ ಮಾರ್ಗವಾಗಿ ಬರುತ್ತಿದ್ದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬೈಕ್ ಸವಾರ ಬಿದ್ದಿರೋದನ್ನು ಕಂಡು ಕಾರು ನಿಲ್ಲಿಸಿದ್ದಾರೆ. ಬಳಿಕ ತಮ್ಮ ಕಾರಲ್ಲೇ ಗಾಯಾಳು ಬೈಕ್ ಸವಾರನನ್ನು ಲೋಕಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಮಾನವೀಯತೆ ಮೆರೆದಿದ್ದಾರೆ. ಊಟ
ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನಡೆದ ಚುನಾವಣೆಯಲ್ಲಿ ರಾಹುಲ್ ಜಾರಕಿಹೊಳಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ನಡೆಯಿತು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಿಸಿದರು. ಬೆಳಗಾವಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಪ್ರದೀಪ ಎಂಜಿ, ಕೆಪಿಸಿಸಿ ಸದಸ್ಯ ಮಲಗೌಡ ಪಾಟೀಲ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಧಾರವಾಡದಲ್ಲಿ ಉದ್ಘಾಟನೆಗೂ ಮುಂಚೆ ಗಾಂಧಿ ಭವನ ಅನಾಥವಾಗಿದೆ. ಗಾಂಧಿ ಅನುಯಾಯಿಗಳ ಆಡಳಿತದಲ್ಲಿಯೇ ಗಾಂಧಿ ಭವನ ಅನಾಥವಾಗಿದೆ. ಅಧಿಕಾರಿಗಳು ವರ್ಷದಿಂದಲೂ ಫಿನಿಶಿಂಗ್ ಕೆಲಸ ಎಂಬ ಸಬೂಬು ಹೇಳುತ್ತಾ ಬರುತ್ತಿದ್ದಾರೆ. ಧಾರವಾಡದ ಕೇಂದ್ರೀಯ ಬಸ್ ನಿಲ್ದಾಣ ಬದಿಯಲ್ಲಿ ನಿರ್ಮಿಸಿರೋ ಗಾಂಧಿ ಭವನ ಉದ್ಘಾಟನೆ ಭಾಗ್ಯ ಕಾಣದೆ ಧೂಳು ಹಿಡಿತಾ ಇದೆ. ಹೀಗಾಗಿ ಗಾಂಧಿವಾದಿಗಳು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಗದಗದ ಬೆಟಗೇರಿಯಲ್ಲಿ ನಮ್ಮಜ್ಜನ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಶ್ರೀ ವೀರಪ್ಪಜ್ಜನವರು ಹಾಗೂ ಶ್ರೀ ರಂಗಾವಧೂರ 96ನೇ ಜಾತ್ರಾ ಮಹೋತ್ಸವ ನಡೆದಿದೆ. ಗುರು ಶಿಷ್ಯರ ಜೋಡು ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಗುರು ಶಿಷ್ಯರು ಪವಾಡ ಪುರುಷರೆಂದು ಖ್ಯಾತಿ ಗಳಿಸಿದ್ದು ಬೆಟಗೇರಿಯ ಭಾಗದಲ್ಲಿ ಕಾಲರಾ ರೋಗವನ್ನು ನಿವಾರಣೆ ಮಾಡಿದರು. ವೀರಪ್ಪಜ್ಜನವರು ಬೇಡಿದ ಹರಕೆಯನ್ನು ಈಡೇರಿಸುವ ನಂಬಿಕೆ ಇದೆ. ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಲ್ಲಿ ಅವೈಜ್ಞಾನಿಕ ಹೈಟೆನ್ಷನ್ ವಿದ್ಯುತ್ ಮಾರ್ಗ ನಿರ್ಮಾಣದಿಂದ ರೈತರಿಗೆ ಕಂಟಕ ಎದುರಾಗಿದೆ. ದೇಶದಲ್ಲೇ ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಈಸೂರು ರೈತರಿಗೆ ಸಂಕಷ್ಟವಾಗಿದೆ. ನೂರಾರು ಎಕರೆ ಕೃಷಿ ಭೂಮಿಯನ್ನು ಈಸೂರು ಗ್ರಾಮಸ್ಥರು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಕೆಪಿಟಿಸಿಎಲ್ ಅವೈಜ್ಞಾನಿಕ ಹೈಟೆನ್ಷನ್ ವಿದ್ಯುತ್ ಮಾರ್ಗ ನಿರ್ಮಾಣ ಮಾಡಲು ಮುಂದಾಗಿದ್ದು ರೈತರು ಕೆಪಿಟಿಸಿಎಲ್ ಕ್ರಮ ಖಂಡಿಸುತ್ತಿದ್ದಾರೆ. ಅವೈಜ್ಞಾನಿಕ ವಿದ್ಯುತ್ ನೀಲನಕ್ಷೆ ರದ್ದುಗೊಳಿಸಿ ಪರ್ಯಾಯ ಮಾರ್ಗದಲ್ಲಿ ವಿದ್ಯುತ್ ಮಾರ್ಗ ಬದಲಿಸಲು ರೈತರು ಆಗ್ರಹಿಸಿದ್ದಾರೆ. 4 ಕಿಲೋಮೀಟ್ರಲ್ಲಿ ಮಾಡಿದ್ರೆ ಇನ್ನು 9 ಕಿಲೋಮೀಟ್ರದ್ದು ಹಣ ಉಳಿಯುತ್ತಲ್ಲ ಅವರಿಗೆ, ಅದು ಉಳಿತದೆ. ಅದಕ್ಕೋಸ್ಕರ ಬದಲಾಯಿಸಬೇಕು ಅಂತ ಮಧು ಬಂಗಾರಪ್ಪನವ್ರು ಬಂದು ಧರಣಿ ಕೂತ ಸ್ಥಳಕ್ಕೆ ಇದನ್ನು ಪರಿಶೀಲಿಸಿ ನಾವು 3-4 ದಿನದಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡೋಕ್ಕೆ ಮಾಡ್ತೀವಿ. ಮತ್ತು ರಾಜ್ಯ ವಿದ್ಯುತ್ ಸಚಿವರ ಹತ್ರನೂ ಮಾತಾಡಬೇಕು. ರೈತರಿಗೆ ಅನ್ಯಾಯ ಆಗದೆ ಇದ್ದಂಗೆ, ರೈತರ ತೋಟ ಗಿಡಗಳು ನಾಶ ಆಗದೆ ಇದ್ದಂಗೆ ನಾವು ಕ್ರಮ ತಗೋತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಆಗ್ರಹ ಏನಂದರೆ ಬದಲಿ ಜಾಗದಲ್ಲಿ ಲೈನನ್ನು ಎಳಿಬೇಕು. ಏನೀಗ ಅವರು ಮಾಡೋಕ್ಕೆ ಹೊರಟಿದ್ದಾರೆ, 13 ಕಿಲೋಮೀಟ್ರ್ ರೈತರ ತೋಟದ ನಡುವೆ ಮಾಡೋಕ್ಕೆ ಹೊರಟಿದ್ದಾರೆ. ಅಲ್ಲೆಲ್ಲ ಸಣ್ಣ ಸಣ್ಣ ರೈತರು, ಅರ್ಧ ಎಕರೆ 3/4 ಎಕರೆ ಇರೋರು, ಯಾರೋ 2 ಎಕರೆ ಮೇಲೆ ಇರೋರಿಲ್ಲ, ಬಡವರು ಎಲ್ಲ, ಹಿಂದುಳಿದವರು, ಬಡವರು, ಎಲ್ಲ ಜಾತಿ ವರ್ಗದವರು ಇದ್ದಾರೆ. ಅದನ್ನು ಬದಲಾಯಿಸಿದ್ರೆ ರೈತರಿಗೂ. ಕೋಲಾರದಲ್ಲಿ ಇಂದು ಲೋಕಾಯುಕ್ತ ದಾಳಿ ಮತ್ತೆ ಮುಂದುವರೆದಿದೆ. ಕೋಲಾರದ ತಾಲೂಕು ಕಚೇರಿಯ ಭೂ ದಾಖಲೆಗಳ ಸಹಾಯಕ ಕಚೇರಿಗೆ ದಾಳಿ ಮಾಡಿ ಕಡತಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಮನೆ ಮತ್ತು ಅವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ಸಂದರ್ಭದಲ್ಲಿ 7.50 ಲಕ್ಷ ನಗದು ಮತ್ತು ಕೆಲ ಪೋಡಿ ದಾಖಲೆಗಳು, ಅಧಿಕಾರಿಗಳ ಮೊಹರು ಸೇರಿದಂತೆ ಕೆಲ ದಾಖಲೆಗಳು ಸಿಕ್ಕಿದವು. ಈ ಹಿನ್ನೆಲೆಯಲ್ಲಿ ಇಂದು ತಾಲೂಕು ಕಚೇರಿಯಲ್ಲಿರುವ ಭೂ ದಾಖಲೆಗಳ ಸಹಾಯಕ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸುವ ಜೊತೆಗೆ ಯಾರೂ ಸಹ ಕಚೇರಿ ಒಳಗೆ ಹೋಗದಂತೆ ದಾಖಲೆಗಳ ಕಚೇರಿಗೆ ಬೀಗ ಜಡಿಯಲಾಗಿತ್ತು. ಈ ಹಿನ್ನೆಲೆ ಇಂದು ಸಹ ತನಿಖೆ ಲೋಕಾಯುಕ್ತರು ಮುಂದುವರೆಸಿದ್ದು ಭೂ ದಾಖಲೆಗಳ ಸಹಾಯಕ ಕಚೇರಿ ಮತ್ತು ಸುರೇಶ್ ಬಾಬು ಆಪ್ತರ ಮನೆಯಲ್ಲಿ ತನಿಖೆ ಮಾಡುತ್ತಿದ್ದಾರೆ. ಲೋಕಾಯುಕ್ತ ಎಸ್ಪಿ ಧನಂಜಯ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಮನಗರದ ಹಾರೋಹಳ್ಳಿಯ ಸಾದೇನಹಳ್ಳಿಯ ಕಾಂಗ್ರೆಸ್ ಮುಖಂಡ ಡಿಕೆಶಿ ಸಿಎಂ ಆಗಲೆಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕನಕಪುರ ಯೋಜನಾ ಪ್ರಾಧಿಕಾರದ ಸದಸ್ಯ ಈಶ್ವರ್ ಬಿ ಪ್ರಾರ್ಥನೆ ಸಲ್ಲಿಸಿದರು. ಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಡಿಕೆಶಿ ಸಿಎಂ ಆಗಲೆಂದು ಡಿಕೆಶಿ ಫೋಟೋ ಹಿಡಿದು ಪುಣ್ಯಸ್ನಾನ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಕೋಲಾರದಲ್ಲಿ ಖತರ್ನಾಕ್ ಕಳ್ಳ 1,000ಕ್ಕೂ ಹೆಚ್ಚು ಅಂಗಡಿಗಳ ಶಟರ್ ಮುರಿದು ಕಳ್ಳತನ ಮಾಡಿದ್ದಾನೆ. ಕೋಲಾರ ನಗರದ ಪೊಲೀಸರಿಂದ ಖತರ್ನಾಕ್ ಕಳ್ಳನ ಬಂಧನವಾಗಿದೆ.
ಮೂಲತಃ ನೇಪಾಳದ ಹಾಲಿ ಬೆಂಗಳೂರು ಸುಧಾಮ ನಗರದ ವಾಸಿ ರೋಹಿತ್ ಬಂಧನವಾಗಿದ್ದಾನೆ. ಅಪ್ರಾಪ್ತ ಬಾಲಕರಿಗೆ ಹಣದ ಆಸೆ ತೋರಿಸಿ ಅಪ್ರಾಪ್ತ ಬಾಲಕರ ಟೀಮ್ ಕಟ್ಟಿ ಕೇವಲ ಶೋಕಿಗಾಗಿ ಕುಡಿತ ಗಾಂಜಾ ಮೋಜು ಮಸ್ತಿಗಾಗಿ ಕಳ್ಳತನ ಮಾಡುತ್ತಿದ್ದ. 2 ರಾಜ್ಯ ಹಾಗೂ 6 ಜಿಲ್ಲೆ ಪೊಲೀಸರ ನಿದ್ದೆಗೆಡಿಸಿದ್ದ ಮಂಕಿ ಕ್ಯಾಪ್ ಕಳ್ಳರ ಟೀಮ್ನ ಮಾಸ್ಟರ್ ಮೈಂಡ್ ಅರೆಸ್ಟ್ ಆಗಿದ್ದಾನೆ. ಸರಣಿ ಗೆಳೆತನದಲ್ಲಿ ನಮಗೆ ಮೇನ್ ಕಿಂಗ್ ಪಿನ್ ರೋಹಿತ್ ಅನ್ನೋರನ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಇವನು ಈ ಹಿಂದೆ ಕೋಲಾರ ನಗರ ಠಾಣೆಯಲ್ಲಿ ಆಗಿದ್ದಂತಹ ಪ್ರಿಪ್ರೇಷನ್ ಫಾರ್ ಡಕೈಟಿ ಕೇಸಲ್ಲೂ A1 ಆರೋಪಿ ಆಗಿರ್ತಾನೆ. ಇವನೇ ಇಂಪಾರ್ಟೆಂಟ್ ಆರೋಪಿ ಆಗಿರ್ತಾನೆ. ಇಡೀ ಗ್ಯಾಂಗನ್ನು ಇವನೇ ಎಲ್ಲರನ್ನೂ ಅಸೆಂಬಲ್ ಮಾಡಿಬಿಟ್ಟು ಈ ಕೃತ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಈ ಒಬ್ಬ ಆರೋಪಿ ಬಂದ್ಬಿಟ್ಟು ಸುಮಾರು 1,000 ಕಡೆ ಅವನು ಈ ಅಂಗಡಿಗಳು ಮುಂಗಟ್ಟುಗಳನ್ನು ಅಟೆಂಪ್ಟ್ ಮಾಡಿರೋದು ಮತ್ತು ಥೆಫ್ಟ್ ಮಾಡಿರೋದು ನಮಗೆ ತಿಳಿದು ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 20 ಕಡೆ. ಉಡುಪಿ ಜಿಲ್ಲೆಯ ಹೆಬ್ರಿಯ ತಾಲೂಕಿನ ಕುಚ್ಚೂರು ಚಾರ ಗ್ರಾಮದಲ್ಲಿ ಅವೈಜ್ಞಾನಿಕ ಕಿಂಡಿ ಅಣೆಕಟ್ಟು ಕೃಷಿ ಭೂಮಿಯನ್ನೇ ಮುಳುಗುವಂತೆ ಮಾಡಿದೆ. ಫಲವತ್ತಾದ ಅಡಿಕೆ ತೋಟದಲ್ಲಿ 6ರಿಂದ 7 ಅಡಿ ನೀರು ನಿಂತು ಹಾನಿಯಾಗಿದೆ. ಹೊಳೆಯ ಆಳ ಅಗಲ ಅರಿಯದೆ ಕಿಂಡಿ ಅಣೆಕಟ್ಟು ನಿರ್ಮಿಸಿದ್ದು 88 ಕೋಟಿ ರೂಪಾಯಿ ವೆಚ್ಚದ ಅಣೆಕಟ್ಟು ಸೇತುವೆ ಯೋಜನೆ ಪೂರ್ಣಗೊಂಡ 1 ವರ್ಷದಲ್ಲೇ ರೈತರಿಗೆ ಕಂಟಕ ಎದುರಾಗಿದೆ. ರೈತರು ಪರಿಶ್ರಮ ಪಟ್ಟು ಕೃಷಿ ಮಾಡಿ ಫಲ ಕೈ ಸೇರುವ ವೇಳೆ ಸಮಸ್ಯೆಯಾಗಿದೆ. ನಮ್ಮ ಜಮೀನನ್ನು ಸರ್ಕಾರವೇ ಸ್ವಾಧೀನಪಡಿಸಿ ಪರಿಹಾರ ನೀಡಲಿ ಎಂದು ರೈತರು ಆಗ್ರಹಿಸಿದ್ದಾರೆ. ಗುರ್ಜು ಗ್ರಾಮ ಹೆಬ್ರಿ ತಾಲೂಕಿನಲ್ಲಿದೆ. ಇಲ್ಲಿ ಶೀತಾ ನದಿ ಹರಿಯುತ್ತಿರುವಂಥ ಒಂದು ನದಿಗೆ ಉತ್ತಮವಾದ ಒಂದು ಡ್ಯಾಮ್ ಮಾಡಿದ್ದಾರೆ, ಬ್ರಿಡ್ಜ್ ಮಾಡಿದ್ದಾರೆ. ಅದೆಲ್ಲ ನೋಡಿ ಸಂತೋಷ ಆಯಿತು. ಈಗ ಇಲ್ಲಿ ಏನಾಗಿದೆ ಅಂತೇಳಿದರೆ, ಅದರ ಡ್ಯಾಮ್ನಲ್ಲಿ ನೀರನ್ನು ನಿಲ್ಲಿಸಿದಾಗ ಅದರ ಬದಿಯಲ್ಲಿರುವಂಥ ಕೆಲವು ರೈತರದ್ದು ಭೂಮಿ ಹಾಳಾಗ್ತಾ ಇದೆ. ಇದು ಸರಿಯಾದಂಥ ವೈಜ್ಞಾನಿಕವಾಗಿ ಆ ಡ್ಯಾಮನ್ನು ಮಾಡಲಿಲ್ಲ ಅಂತ ನಮ್ಮ ಕಣ್ಣಿಗೆ ತೋರ್ತದೆ, ಬರೀ ಕಣ್ಣಿಗೆ ತೋರ್ತಾ ಇದೆ. ಇದು ಸರಿಯಲ್ಲ. ಇದರ ಬಗ್ಗೆ ಅವರು ಮೊದಲೇ ಅದರ ಬಗ್ಗೆ ಸಾಧಕ ಬಾಧಕ, ಅದು ಎಷ್ಟು ಜನರಿಗೆ ನೀರು ಬರ್ತದೆ, ಎಷ್ಟು ಜನ ತೋಟ ಮುಳುಗ್ತದೆ ಎನ್ನುವ ಸರ್ವೆ ಮಾಡಲಿಕ್ಕೂ ರೆಡಿ ಇಲ್ಲದ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಸಾಮಾನ್ಯ ರೈತರಾದ ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಸಂಬಂಧಪಟ್ಟ ರೈತರ ಭೂಮಿ ಕಳ್ಕೊಂಡಿದ್ದಾರೆ, ಅವರಿಗೆ ಸರಿಯಾದಂಥ ಒಂದು ಪರಿಹಾರ ಕೊಟ್ಟು ಅವರನ್ನು. ಕರಾವಳಿಯಲ್ಲಿ ಮತ್ತೆ ಮೀನುಗಾರಿಕೆಗೆ ಬರ ಶುರುವಾಗಿದೆ. ಟ್ರಾಲ್ ಬೋಟ್ಗಳು ಮೀನು ಸಿಗದೆ ವಾಪಸ್ಸಾಗುತ್ತಿದ್ದಾರೆ. ಅವೈಜ್ಞಾನಿಕ ಮೀನುಗಾರಿಕೆ, ಹವಾಮಾನ ವೈಪರೀತ್ಯ ಕಾರಣದಿಂದ ಲಕ್ಷಗಟ್ಟಲೆ ರೂಪಾಯಿ ಡೀಸೆಲ್ ತುಂಬಿ ಹೋಗುವ ಯಾಂತ್ರಿಕ ದೋಣಿಗಳು ಖಾಲಿ ವಾಪಸ್ ಬರುತ್ತಿವೆ. ಕಾರವಾರ, ಭಟ್ಕಳ, ತದಡಿ ಸೇರಿ ಹಲವು ಬಂದರುಗಳಲ್ಲಿ ಬೋಟ್ಗಳು ಲಂಗರು ಹಾಕಿದ್ದು ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ.